ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಆತ್ಮೀಯರೇ, ಈಗಾಗಲೇ ನೋಡ್ತಾ ಇದ್ದೀರಿ, ಇಂಡಿಯಾ ಸಂಘಟನೆಯ ಚರ್ಚೆ ಆದಮೇಲೆ ಒಂದೆರಡು ಹೊಸ ಡೆವಲಪ್ಮೆಂಟ್ಗಳು ಆಗ್ತಾ ಇದ್ದಾವೆ. ಅದಕ್ಕೆ ಕಾರಣ ಮೋದಿ ಮತ್ತು ಶಾ ಜೊತೆ ಹಿಂದೂ ಅಧಿಕಾರಿ ಅವರು ಏನೋ ಮಾಡಲಿಕ್ಕೆ ಹೊರಟರು. ಶಾ ಮತ್ತು ಮೋದಿಯವರು ಮಮತಾರ ಶಕ್ತಿಯನ್ನು ವೆಸ್ಟ್ ಬೆಂಗಾಲ್ದಿಂದ ಖತಮ್ ಮಾಡಬೇಕಂತಾರೆ. ಆದರೆ ಅವ್ರು ಮಾಡೋದೊಂದಾಯಿತು, ಆಗೋದು ಇನ್ನೊಂದಾಗಲಿಕ್ಕಂತದ. ಅವರು ಪ್ರಾದೇಶಿಕ ಪಕ್ಷಗಳನ್ನೆಲ್ಲ ಬದಿಗೆ ಸರಿಸ ತಮ್ಮತ್ತು ಜಕ್ಕೊಳ್ಳುವಂಥದ್ದು, ತಮ್ಮ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳುವಂಥದ್ದು ಪ್ರಯತ್ನ ಮಾಡ್ತಾಯಿದ್ರು. ಯಾಕಂದ್ರೆ ಅವ್ರಿಗೆ ಯಾವಾಗಲೂ ಒಂದು ಭಯ, ನಾಯ್ಡು ಮತ್ತು ಆಲ್ರೆಡಿ ಬಿಹಾರದ ಮುಗಿದು ಹೋಗಿಬಿಟ್ಟದ ನಮ್ಮ JDU ನಿತೀಶ್ ಕುಮಾರ್ ಅವ್ರದ್ದು. ಆದರೂ ಭಯ, ತಮ್ಮ ಶಕ್ತಿ ತಗೊಳ್ಬೇಕು ಅಂತ ತಿಳ್ಕೊಂಡು ಇದ್ದಂಥ TMC ವೆಸ್ಟ್ ಬೆಂಗಾಲ್ದಲ್ಲಿ TMC ಬೆಂಬಲಿಗರನ್ನು, ನಾಯಕರನ್ನು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರಸಭೆ ಯಾವುದಾದ್ರು ನಾಯಕರನ್ನು ಅವರೊಳಗೆ ಕೊಡುತ್ತಿರೋ ಚಿತ್ರಹಿಂಸೆ, ನೋವು, ಸಂಕಟ, ಜೊತೆಗೆ ಒಂದಿಷ್ಟು ಗಂಟಿದ್ದವರು. ಗಂಟು ಮಾಡೋದು ನಿಮಗೆ ಗೊತ್ತದ, ರಾಜಕೀಯದಲ್ಲಿ ಎಲ್ಲರೂ ಕಳ್ಳರನ್ನ, ಆ ಕಳ್ಳರನ್ನ ಹಿಡಿದ ED, IT, CBI ಮೂಲಕ ದಾಳಿ ಮಾಡಿಸ್ತಾ ಇದ್ದರು. ಇದರಿಂದಾಗಿ ಸಹಜವಾಗಿ ಬೆದರಿ ಅಲ್ಲಿಯ ಶಾಸಕರು, ಅಲ್ಲಿ MP ಗಳು ಅಪ್ಪ ನಮ್ಮನ್ನು ಬಿಟ್ಟರೆ ಸಾಕ ಅನ್ನುವಂಗೆ. ನೀವು ನೋಡಿದರೆ ಈಗಾಗಲೇ ನಮ್ಮ ವಾಹಿನಿ ಮೂಲಕ ಆಗಿರ್ಬೋದು, ರಾಷ್ಟ್ರೀಯ ಮಟ್ಟದ ವಾಹಿನಿಗಳಲ್ಲಿ ಆಗಿರ್ಬೋದು, ಟೊಮೆಟೊ ಕೊಳೆತು ತತ್ತಿ ಕಲ್ಲು ಎಲ್ಲ ಒಗೆಯುವಂಥದ್ದು. ಇದು ಹಿಂದೂ ಕೇಳಲಿಯರಾದಂಥ ಸಂಘಟನೆಗಳೆಲ್ಲ ಘಟನೆಗಳಾಗಿ ಹೋಗ್ಬಿಟ್ಟಿದ್ದಾವೆ. ಇದರಿಂದಾಗಿ ಸಹಜವಾಗಿ ಭಯ, ಆತಂಕ TMC ಶಾಸಕರಲ್ಲೇ ಮತ್ತು ಕಾರ್ಯಕರ್ತರಲ್ಲೇ. ಅಂದ್ರೆ ಒಟ್ಟಾರೆಯಾಗಿ TMC ಅಂದ್ಬಿಟ್ಟು ಎಲ್ಲ ಹೊರಗೆ ಬಂದು BJP ಅಂತ ಸೇರಬೇಕು, NDA ಸೇರಿಸ್ಕೋಬೇಕು ಅನ್ನೋಂಥದ್ದು ಪ್ಲ್ಯಾನ್ ಆಗಿತ್ತು. ಆದರೆ ಅದರ ಅಡ್ವರ್ಸ್ ಎಫೆಕ್ಟಿಗೆ ಏನಾಗಲಿಕ್ಕತ್ತದಪ್ಪ ಅಂದ್ರೆ, ಮಮತಾ ಬ್ಯಾನರ್ಜಿನ ತನ್ನ ಪಾರ್ಟಿ ತೆಗೆದುಕೊಂಡು ಕಾಂಗ್ರೆಸ್ನಲ್ಲಿ ಮರ್ಜ್ ಆಗಿಬಿಡ್ಬೇಕು, ವಿಲೀನ ಆಗಿಬಿಡ್ಬೇಕು ಅಂತ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೂ ಅನ್ನಿಸ್ತಾ ಇದೆ, ತಾನು ತನ್ನ ನಡೆಯನ್ನು ಬಿಟ್ಟರೆ ಆ ಪಕ್ಷದ ಹೇಳ್ಕೊಳ್ಳೋಂಥವ್ರು ಇದ್ದಾರೆ, ನಾಯಕರಿಲ್ಲ ಅಂತಲ್ಲ, ಆದರೆ ಗಟ್ಟಿಯಾಗಿ ಹೇಳುವಂಥವ್ರಲ್ಲ. ಅವರು ಒಂದು ತಪ್ಪು ಮಾಡಿದರು. ಈ ಕಾಂಗ್ರೆಸ್ ಹೆಂಗೆ ಕುಟುಂಬ ರಾಜಕಾರಣ ಮಾಡಿದ್ದು, ಅವರು ಕುಟುಂಬ ರಾಜಕಾರಣ ಮಾಡಿದರು. ಅದರ ಪ್ರತಿಫಲ ಅಲ್ಲಿ ನಾಯಕರು ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲಿಲ್ಲ, ಒಬ್ಬರು ಬೆಳೆದು ನೋಡಿದರು. ಆದರೆ ಒಟ್ಟು ಪ್ರತಿಫಲ ಇವತ್ತರ ಕಾಣ್ತಾ ಇದೆ. ಹೀಗಾಗಿ ಏಕಾಂಗಿ ಆದಂಥ ಮಮತಾ ಅವರಿಗೆ ಈಗ ಅನಿವಾರ್ಯವಾಗಿ, ಯಾಕಂದ್ರೆ ತನ್ನ ಪಕ್ಷ ಉಳಿಸಬೇಕು, ಪಕ್ಷ ಉಳಿಸ್ಕೊಳ್ಳಿಲ್ಲ